ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ ಏನಾಗುತ್ತಾಯಿದೆ ನನ್ನ ಜೀವನದಲ್ಲಿ, ಏನು ನಡೆಯುತ್ತಾ ಇದೆ ನನ್ನ ಬದುಕಿನಲ್ಲಿ ನನಗೊಂದು ಅರ್ಥವಾಗುವುದು. ಮತ್ತೆ ರಾತ್ರಿ ಹೊತ್ತು ಹಾಯಾಗಿ ನಿದ್ರಿಸುತ್ತ ಕನಕ್ಕೆ ವಿಚಿತ್ರವಾದಂತಹ ಕನಸನ್ನು ಕಂಡಿರಲ್ಲ. ಆ ಕನಸಿನಲ್ಲಿ ಕಂಡಂತ ಸನ್ನಿವೇಶ ನನಗೆ ಮೋಸ ಮಾಡಿದಂತಹ ಮಾಲಿನಿ ಹಾಗೂ ಮಂದನ ನನ್ನ ಬಳಿಗೆ ಬಂದು ವಂಶಿ ಎಂಬ ಹಾಗೆ ನನ್ನನ್ನು ಪ್ರಚಾರಿಸುತ್ತಿರಲ್ಲ, ನನ್ನನ್ನು ಹೀಯಾಡಿಸುತ್ತಾರಲ್ಲ. ಎಲ್ಲಿ ನಾ ಸೋತೆ, ಹೇಗೆ ನಾ ಸೋತೆ, ಯಾಕೆ ನಾ ಸೋತೆ? ಕಷ್ಟ ಎಂದವರಿಗೆ ಸಹಾಯವನ್ನು ಮಾಡಿದ್ದು ವಂಶಿಯತ್ತು ತಪ್ಪೇ. ನೊಂದವರ ಬಾಯಿಗೆ ಬೆಳಗಾದದ್ದು ವಂಶಿಯತ್ತು ತಪ್ಪೇ. ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟು ಅವರ ಕಣ್ಣೀರನ್ನು ಒರೆಸಿ ಅವರ ಬದುಕಿಗೆ ಒಂದು ಆಧಾರವಾದದ್ದು ವಂಶಿಯತ್ತು ತಪ್ಪೇ. ನಾ ಮಾಡಿದ ತಪ್ಪು ಅದೇ ಅಲ್ಲವೇ? ಮೊನ್ನೆಯ ದಿವಸ ಮಾಲಿನ್ಯ ಮಾರ ಹೋಗುತ್ತ ಕಾಲಕ್ಕೆ ಮೊದಲ ತಂದೆಗೆ ಅದು ಮಾಡಿತು ಮೊದಲ ತಪ್ಪು. ಅವಳು ಯಾರು ಎಂಬುದು ಗೊತ್ತಿಲ್ಲದೆ ಅವಳನ್ನು ಮನೆತನಕ್ಕೆ ಮುಟ್ಟಿಸಿ ಬಂದರಲ್ಲ, ಅದನ್ನು ಮಾಡಿದ್ದು ಇನ್ನೊಂದು ತಪ್ಪು. ಅವಳ ಕುಲ ಗೋತ್ರವನ್ನು ತೆಗೆದುಕೊಂಡರೆ ನಾನೇ ಅವಳನ್ನು ಮದುವೆ ಆಗ್ತೇನೆ ಎಂಬ ಹಾಗೆ ಭರವಸೆ ಮಾತನ್ನು ಕೊಟ್ಟಿರಲ್ಲ, ಅದು ಮಾಡಿದ್ದು ಕನಕ. ಆ ಎಲ್ಲ ತಪ್ಪಿಗೆ ಇವತ್ತು ನಾನು ಅನುಭವಿಸುತ್ತಾ ಇದ್ದಂತಹ ಶಿಕ್ಷೆ ನರಕವಾಗಿದೆ. ಬೇಕೆ ನನಗಿದೆಲ್ಲ, ಬೇಕೆ ನನಗಿದೆಲ್ಲ. ಈ ಪ್ರಪಂಚದಲ್ಲಿ ಹೆಣ್ಮಕ್ಕಳು ಮನೆ ಬೆಳಗುತ್ತ ಮಹಾಲಕ್ಷ್ಮಿ ಎಂಬ ಹಾಗೆ ತಿಳಿದುಕೊಂಡವರು ನಾವೆಲ್ಲ. ಅದೇ ಅದೇ ಹೆಣ್ಣು ನಮ್ಮ ಹೃದಯಕ್ಕೆ ಬೆಂಕಿ ಪಡೆಯಲ್ಲ. ಹಾಗಾದ್ರೆ ಈ ಪ್ರಪಂಚದಲ್ಲಿ ನಾವು ಯಾರನ್ನು ನಂಬಬೇಕು, ಯಾರ ಮೇಲೆ ವಿಶ್ವಾಸ ಇರಿಸಬೇಕು, ಯಾರ ಮೇಲೆ ಭರವಸೆ ಇಡಬೇಕು? ವಂಶೀಯ ಬದುಕು ಹೀಗಾಗಲಿಕ್ಕೆ ಕಾರಣ ಮಾಲಿನಿ ಎಂಬಂತಹ ಮಹಾಮಾರಿ ನನ್ನ ಮೈಮಾನವನ್ನು ಸೇರಿ ನನ್ನ ಪಾವನೆಯನ್ನು ಹೀರಿ ನನ್ನ ಬದುಕಿಗೆ ಬೆಂಕಿಯ ಕೊಳೆಯಲು ಇದನ್ನು ಕಂಡ ನನ್ನ ತಂದೆಯವರು ಒಂದು ಕಡೆಯಲ್ಲಿ ಕಣ್ಣೀರು ಸುರಿಸುತ್ತಾ ಇದ್ದಾರೆ. ನಾ ಮಾಡಿದಂತ ಒಂದೇ ಒಂದು ತಪ್ಪಿನಿಂದಾಗಿ ನನ್ನ ಮನೆತನದ ಮಾನ ಮರ್ಯಾದೆ